Hello everyone, welcome to Dan Bosco PU College, second PUC online class, subject economics, chapter 4, that is the theory of firm under perfect competition. This is video number 5, where in the previous video or a class we studied about short run supply curve with the help of diagram. That one, short run supply curve of a firm maximization of output, we are learn with the help of a diagram. The same as usual, what we studied in the short run supply curve under two cases. Case number 1 is price is greater than or equal to minimum of AVC, average variable cost. Afterwards, the second case what we have studied in the short run supply curve, price is less than the minimum average cost. So these are the two cases we kept in our concept. So while using of two diagrams, we explained and we learned and we know the short run supply curve with the help of a figure. The same thing we are going to be applying in the long run. So today we are move on to the another aspect, that is long run supply curve of a firm. Here, as in the short run case, again we are going to be split T or making the two cases are a parts in the long run supply curve. Means that in order to understand the long run supply curve of a firm, we are going to be studying the derivation into two parts, where the first one is the firm's profit maximizing output level, the when the price is greater or equal to the minimum average cost. ಅಂದರೆ ಶಾರ್ಟ್ ರನ್ನಲ್ಲಿ ಹೇಗೆ ನಾವು ಟೂ ಕೇಸಸ್ ಅಥವಾ ಟೂ ಪಾರ್ಟ್ಸ್, ಕೇಸ್ ಅಂತನಾರ ಕರೀರಿ, ಪಾರ್ಟ್ ಅಂತನಾರ ಕರೀರಿ, ಓಕೆ, ಯಾವ್ದು ಕರೆದ್ರೂ ಓಕೆನೆ. ಶಾರ್ಟ್ ರನ್ನಲ್ಲಿ ಹೇಗೆ ನಾವು ಟೂ ಪಾರ್ಟ್ಸ್ ಅಥವಾ ಕೇಸಸ್ಸನ್ನು ನಾವು ಮಾಡಿ ಎರಡು ಫಿಗರ್ಗಳಲ್ಲಿ ಎಕ್ಸ್ಪ್ಲನೇಷನನ್ನು ಮಾಡಿದ್ವಿ ಅಥವಾ ಅರ್ಥ ಮಾಡ್ಕೊಂಡಿದ್ವಿ. ಯಾವುದನ್ನು ಅರ್ಥ ಮಾಡ್ಕೊಂಡಿದ್ವಿ? ಫರ್ಮ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಔಟ್ಪುಟ್ ಲೆವೆಲನ್ನು. ಇದನ್ನು ಮರೆಯೋಂಗೇ ಇಲ್ಲ. ಫರ್ಮ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಔಟ್ಪುಟ್ ಲೆವೆಲ್, ಇದನ್ನೇ ನಾವು ಅರ್ಥ ಮಾಡ್ಕೊತಾ ಇರೋದು. ಬಟ್ ಅದರಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಲಾಂಗ್ ರನ್ನಲ್ಲಿ ನೋಡ್ತೀವಿ, ಇನ್ನೊಂದು ಶಾರ್ಟ್ ರನ್ನಲ್ಲಿ ನೋಡ್ತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ದು ಶಾರ್ಟ್ ರನ್ನಲ್ಲಿ, ಈಗ ನಾವು ನೋಡ್ತಾ ಇರೋದು ಲಾಂಗ್ ರನ್ನಲ್ಲಿ. ಆಫ್ಟರ್ವರ್ಡ್ಸ್ second one is, this is done, we determine the firm's profit maximizing output level when the market price is less than the minimum average cost. Means ಇಲ್ಲಿ ಏನಾಗ್ತಾ ಇದೆ, ಎ ಸಿ ಅಲ್ಲಿ ನಾವು ಶಾರ್ಟ್ ರನ್ನಲ್ಲಿ ನಾವು ನೋಡಿದ್ದು ಎ ವಿ ಸಿ, ಇಲ್ಲಿ ನೋಡೋದು ಎ ಸಿ. ಸಿ ಒಂದು ಕ್ಲಾಸಿಗೂ ಮತ್ತೊಂದು ಕ್ಲಾಸಿನ ಕಾನ್ಸೆಪ್ಟ್ಸ್ಗಳಿಗೂ ಇಂಟರ್ ರಿಲೇಟೆಡ್ ಇದೆ ಮತ್ತು ರಿಲೇಟೆಡ್ ಇದೆ. ನಾವು ಈ ಕಾಸ್ಟ್ಗಳ ಬಗ್ಗೆ ಎಲ್ಲಿ ಓದಿದ್ವಿ? ಪ್ರೀವಿಯಸ್ ಚಾಪ್ಟರಲ್ಲಿ ಓದಿದ್ವಿ, ಚಾಪ್ಟರ್ ನಂಬರ್ 3ನಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟ್ರಲ್ಲಿ. ಈಗ ಎ ಸಿ ಅಂತ ಅಂದರೆ ಏನು ಅಂತ ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಹೌದಿಲ್ಲ? ಫೈನ್. ಅದಕ್ಕೇನೆ ಥರ್ಡ್ ಚಾಪ್ಟ್ರಲ್ಲಿ ಮಾಡಬೇಕಾದ್ರೆ ಎ ಸಿ ಅಂದರೆ ಏನಂತ ಹೇಳಿದ್ವಿ, ಅದನ್ನು ರೀಕಾಲ್ ಮಾಡಬೇಕಾಗುತ್ತೆ. ಈಗ ಮತ್ತೊಮ್ಮೆ ನಾನು ರೀಕಾಲ್ ಮಾಡ್ತೀನಿ ಈಗ. ಬಟ್ ನೋಡಿ, ಈ ಥರ ಆಗುವಂಥ ಸಂದರ್ಭಗಳು ಬರ್ತವೆ. ಸೊ ಡೋಂಟ್ ಫರ್ಗೆಟ್ ದ ಪ್ರೀವಿಯಸ್ ಕಾನ್ಸೆಪ್ಟ್. ಎ ವಿ ಸಿ ನಾವು ಓದ್ಕೊಂಡು ಬಂದಿದ್ವಿ, ಈಗ ಎ ಸಿ ಬೇಕಾಗಿದೆ. ಎ ಸಿ ಅಂತಂದರೆ ಏನು? ಆವ್ರೇಜ್ ಕಾಸ್ಟ್ ಆರ್ ಎ ಯೂನಿಟ್ ಕಾಸ್ಟ್ ಅಂತ ಕರಿತಾ ಹೋಗ್ತಿದ್ವಿ. ಎ ಸಿ ಇಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇಟ್ ಈಸ್ ಗ್ರೇಟರ್ ದೆನ್, ಮಾರ್ಕೆಟ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ಮಿನಿಮಮ್ ಎ ಸಿ. ಅಟ್ ದ ಸೇಮ್ ಟೈಮ್, ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಔಟ್ಪುಟ್ ಲೆವೆಲ್ ವೆನ್ ಮಾರ್ಕೆಟ್ ಪ್ರೈಸ್ ಈಸ್ ಲೆಸ್ ದೆನ್ ದಿ ಮಿನಿಮಮ್ ಎ ಸಿ.
ಇನ್ ದಿ ಲಾಂಗ್ ರನ್ ಅಂತ. ಇಲ್ಲಿ ಎ ಸಿ ಅಂತಂದರೆ ಆವ್ರೇಜ್ ಕಾಸ್ಟ್. ಇಟ್ ಈಸ್ ರೆಪ್ರೆಸೆಂಟಿಂಗ್ ಎ ಸಿ ಮೀನ್ಸ್ ದಟ್ ಆವ್ರೇಜ್ ಕಾಸ್ಟ್. ಆವ್ರೇಜ್ ಕಾಸ್ಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಯೂನಿಟ್ ಕಾಸ್ಟ್. ಯೂನಿಟ್ ಕಾಸ್ಟ್ ಅಂತಲೂ ಕರಿತೀರಿ. ಮೀನ್ಸ್ ಇಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಇಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಆವ್ರೇಜ್ ಕಾಸ್ಟ್ ಏನಿದೆ ಈಕ್ವಲ್ ಟು ಟೋಟಲ್ ಕಾಸ್ಟಲ್ಲಿ ಇರುತ್ತೆ. ಸೊ ಇದನ್ನೇನು ಮಾಡ್ತೀವಿ, ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ಎ ಗುಡ್ ಪ್ರೊಡ್ಯೂಸ್. ಮೀನ್ಸ್ ಎ ಸಿ ಈಸ್ ಈಕ್ವಲ್ಸ್ ಟು ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಇದನ್ನು ನಾವು ಅಬ್ಸರ್ವೇಷನನ್ನು ನಾವು ಮಾಡ್ತಾ ಹೋಗ್ತೀವಿ. Is it right? So this is the one of the thing we are going to be kept in our mind to continue this one aspect. AC ಅಂತಂದರೆ ಏನು, AC is equals to TC divided by Q. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ಆವ್ರೇಜ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಾವು ಬಳಸ್ಕೊಳ್ಳೋ ಅಂತಹದ್ದು. ಸೊ ದೆನ್ ಲೆಟ್ us move the cases. Here the long run supply curve is explained with the firm's profit maximizing output level by two cases, as in the previous concept, that is in the short run. Here see case number 1, where when the price is greater than or equal to the minimum to LRAC, long run average cost, long run average cost. So that one we are going to be simply written here in the bracket. Price is greater or equal to minimum LRAC. AC ಅಂತಂದರೆ ನಮಗೆ ಗೊತ್ತಾಗಿದೆ. AC is equals to TC divided by Q. ಹಿಂಗೆ ಪಟ್ಟ ಅಂತ ನೀವು ಹೇಳಕ್ಕೆ ಬರೋಂಗೆ ಇರಬೇಕು ನಿಮಗೆ. ಇದನ್ನು ನೀವು ಅಬ್ಸರ್ವೇಷನನ್ನು ನೀವು ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ದ ಒನ್ ಆಫ್ ದಿ ಥಿಂಗ್ ವಿ ಆರ್ ಗೋಯಿಂಗ್ ಟು ಬಿ ಅಬ್ಸರ್ವಿಂಗ್ ಹಿಯರ್. This one explaining, case number 1 explaining with the help of a diagram. So this is the another figure you should prepare yourself. Here in this figure, so see carefully, I will going to be explaining the figure. As in the figure or a diagram, price is P1, where once again y axis shows the price or cost, x axis shows the output. When here price is P1 exceeds LRAC, with the rising part of LRMC, marginal cost, long run marginal cost, can obtain Q1 level of output. ನೋಡಿ ಇಲ್ಲಿ OP1 ಅಷ್ಟು ಬೆಲೆ ಇದ್ದಾಗ LRAC ಏನಾಗಿರುತ್ತೆ, ಎಕ್ಸಿಡ್ಸ್ ವಿತ್ ದಿ ರೈಸಿಂಗ್ ಪಾರ್ಟ್ ಆಫ್ ಎ LRMC. ಇಟ್ ಕ್ಯಾನ್ ಪ್ರೊಡ್ಯೂಸ್ ಆರ್ obtain Q1 amount of output. But here the LRAC at Q1 does not exceed the price of market, that is P1. ಇದು ಬರೋದು ಸಮಸ್ಯೆ. ಹೆನ್ಸ್ ಈಗೇನಾಗುತ್ತೆ, ವೆನ್ ದಿ ಮಾರ್ಕೆಟ್ ಪ್ರೈಸ್ ಈಸ್ P1, the firm supplies in the long run become an output equal to Q1. ಫರ್ಮ್ ಸಪ್ಲೈ ಮಾಡ್ತಾ ಹೋದರೆ ಏನಾಗುತ್ತೆ, ಮಾರ್ಕೆಟ್ ಪ್ರೈಸ್ ಈಸ್ P1 ಇದ್ದಾಗ, ಮಾರುಕಟ್ಟೆ ಬೆಲೆ P1 ಅಲ್ಲಿ ಇದ್ದಾಗ ಫರ್ಮ್ ಏನು ಸಪ್ಲೈ ಮಾಡ್ತಾ ಹೋಗುತ್ತೆ, ಲಾಂಗ್ ರನ್ನಲ್ಲಿ ಔಟ್ಪುಟ್ಟನ್ನು ಎಷ್ಟು ಸಪ್ಲೈ ಮಾಡುತ್ತೆ, Q1 ಅಷ್ಟು ಸಪ್ಲೈ ಮಾಡುತ್ತೆ. ಅದು ಏನಾಗ್ತಾ ಹೋಗುತ್ತೆ, ಟೋಟಲ್ ಔಟ್ಪುಟ್ ಈಸ್ ಈಕ್ವಲ್ ಟು ದಿ ಪ್ರೈಸ್ ಅಂತ. ಪ್ರೈಸಿಗೂ
ಕ್ವಾಂಟಿಟಿಗೂ ಈಕ್ವಲ್ ಆಗಿರುತ್ತೆ ಅಂತೇಳಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಾವು ಅದನ್ನೇ ಅಚೀವ್ಮೆಂಟ್ ಮಾಡಬೇಕು. ವೆನ್ ಪ್ರೈಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದೆನ್ ಇರಬೇಕು, ಇಲ್ಲ ಅಂತಂದರೆ ಈಕ್ವಲ್ ಆಗಿರಬೇಕು ದ ಮಿನಿಮಮ್ ಎಲ್ ಆರ್ ಎ ಸಿಗೆ. ಸೊ ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೈನನ್ನು ನಾವು ಮಾಡ್ತಾ ಹೋಗ್ತಾ ಇದ್ವಿ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಸೊ ದಿಸ್ ಈಸ್ ದ ಥಿಂಗ್ where one second I will going to be explain. The P1 exceeds LRAC, price P1 exceeds ಅಂತಂದರೆ ಮೀರಿದೆ, ನೋಡಿ ಪ್ರೈಸ್ಗಿಂತ ಮೀರಿದೆ ಅಂತ LRAC ಅನ್ನು. ಸೊ ವಿತ್ ರೈಸಿಂಗ್ ಪಾರ್ಟ್ ಆಫ್ LRMCಗಿಂತ ಓಕೆ ಕ್ಯಾನ್ ಒಬ್ಟೈನ್ ದ Q1 ಲೆವೆಲ್ ಔಟ್ಪುಟ್. Q1 ಲೆವೆಲ್ಗೆ ಔಟ್ಪುಟ್ ಆಗಿದೆ. ಈಗ ಇಲ್ಲೇನು ಮಾಡ್ತಾ ಹೋಗ್ತೀವಿ, ವೆನ್ ದಿ ಮಾರ್ಕೆಟ್ ಪ್ರೈಸ್ ಈಸ್ P1, ಮಾರುಕಟ್ಟೆ ಬೆಲೆ ಇಷ್ಟಿದ್ದಾಗ, P1 ಅಷ್ಟು ಮಾರುಕಟ್ಟೆ ಬೆಲೆ ಇದ್ದಾಗ ಫರ್ಮ್ ಎಷ್ಟು ಸಪ್ಲೈ ಮಾಡ್ತಾ ಹೋಗುತ್ತೆ ಲಾಂಗ್ ರನ್ನಲ್ಲಿ ಅಂತಂದರೆ Q1 ಅಷ್ಟು ಸಪ್ಲೈ ಮಾಡುತ್ತೆ. ದಟ್ ಈಸ್ ಈಕ್ವಲ್ ಟು ದಿ ಮಾರ್ಕೆಟ್ ಪ್ರೈಸ್. ದಟ್ ಈಸ್ ಈಕ್ವಲ್ಸ್ ಟು ದಿ ಮಾರ್ಕೆಟ್ ಪ್ರೈಸ್. So this is we are going to be observing. See, this is the explanation of the figure 1. ಇದನ್ನು ಫಿಗರ್ ಎ ಅಂತ ತಿಳ್ಕೊಳ್ರಿ. ಇದನ್ನು ಅರ್ಥ ಆಗ್ತಿದೆಯಲ್ಲ? ಅಂದರೆ ಎ ಅನ್ನೋದಕ್ಕಿಂತಲೂ ಕೇಸ್ 1ನ ಫಿಗರ್ ಇದು, ಕೇಸ್ 1ನ ಡಯಾಗ್ರಾಮ್. ಆ ಕೇಸ್ 1ನ ಡಯಾಗ್ರಾಮಿಗೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಇಷ್ಟು. ಆ್ಯಸ್ ಇನ್ ದ ಡಯಾಗ್ರಾಮ್ ಅಂತನಾರ ಮೆನ್ಷನ್ ಮಾಡಿ, ಆ್ಯಸ್ ಇನ್ ದ ಫಿಗರ್ ಅಂತನಾದರೂ ಮೆನ್ಷನ್ ಮಾಡಿ. ಸೊ ದಿಸ್ ಈಸ್ the explanation regarding to the case 1. So let's move to the case number 2. That is, when price is less than the minimum LRAC, that one we are going to be showing in the figure. That is, the price is less than the minimum LRAC, average cost ಲೆಸ್ ಟನ್ ಆಗಿ ಇದ್ದಾಗ ಏನಾಗ್ತಾ ಹೋಗುತ್ತೆ. ಸೊ ಈಗ ಬರ್ರಿ, ಈಗ ಈ ಫಿಗರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಈ ಫಿಗರಲ್ಲಿ ಏನಾಗ್ತಾ ಹೋಗ್ತಾ ಇದೆ, ಇಫ್ ಎ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಫರ್ಮ್ ಪ್ರೊಡ್ಯೂಸ್ ಎ ಪಾಸಿಟಿವ್ ಔಟ್ಪುಟ್ ಏನೋ ಪ್ರಾಫಿಟನ್ನು ಮ್ಯಾಕ್ಸಿಮೈಸೇಷನ್ನ ಮಾಡಬೇಕು ಅಂತಂದರೆ ಫರ್ಮ್ ಏನು ಮಾಡಬೇಕು, ಪಾಸಿಟಿವ್ ಔಟ್ಪುಟ್ಟನ್ನು ಕೊಡಬೇಕು. ಪಾಸಿಟಿವ್ ಔಟ್ಪುಟ್ ಅಂತಂದರೆ ಏನು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸಮೇತ ಮ್ಯಾಕ್ಸಿಮಮ್ ಆಗಿ ಅದನ್ನು ಪ್ರೊಡ್ಯೂಸ್ ಮಾಡಬೇಕು. ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಲೆಸ್ ಇರಬೇಕು. ಅದನ್ನು ಪಾಸಿಟಿವ್ ಔಟ್ಪುಟ್ ಅಂತ ಕರಿತೀವಿ ಇನ್ ದಿ ಲಾಂಗ್ ರನ್. ದ ಮಾರ್ಕೆಟ್ ಪ್ರೈಸ್ P2 here P2 must be greater than or equal to LRAC. ಇಲ್ಲಿ P2 ಮೆನ್ಷನ್ ಹಾಕಬೇಕಿಲ್ಲಿ. ಓಕೆ, P2 LRAC. So this is very important. LRAC where firm produce zero output. ಅದಕ್ಕೆ ಇಲ್ಲಿ ಔಟ್ಪುಟ್ಟನ್ನು ಶೋ ಮಾಡಿಲ್ಲ. ಅಂದರೆ ಅರ್ಥ ಏನು, ಇಫ್ ಎ ಫರ್ಮ್ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್, it should be produce the positive output in the long run. The market price P2 must be greater or equal to the LRAC. ಕರೆಕ್ಟ್ ಆಗಿದೆ. greater or equal to the LRAC where firm produce there is zero output. So that's why we are not mentioned here the output section. While ನಾವು ಈಗ ಏನು ಮಾಡ್ತಾ ಹೋಗ್ತೀವಿ, ಕಂಬೈನ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ದ ಒನ್ ಆಫ್ ದಿ ಎಕ್ಸ್ಪ್ಲನೇಷನ್ ಪಾರ್ಟ್ ಆಫ್ K2 ಫಿಗರ್ ಆರ್ ಕೇಸ್ 2 ಫಿಗರ್. ಓಕೆ, ವೈಲ್ ಬೈ ಕಂಬೈನಿಂಗ್ ಕೇಸ್ 1 ಆ್ಯಂಡ್ ಕೇಸ್ 2 ವಿ ಕ್ಯಾನ್ ಕನ್ಕ್ಲೂಡ್ ಆರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಎ ಫರ್ಮ್ಸ್ ಲಾಂಗ್ ರನ್ ಸಪ್ಲೈ ಕರ್ವ್ ಈಸ್ ರೈಸಿಂಗ್ ಪಾರ್ಟ್ ಆಫ್ a LRMC curve and above the minimum LRAC. ಎರಡೂ ಫಿಗರಲ್ಲಿ ಆಗಿರೋದು ಅದೇ. LRMC ಇಸ್ ಗ್ರೇಟರಲ್ಲಿ ರೈಸಿಂಗ್ ಪಾರ್ಟ್ ಅಂತ ಏನು ಕರಿತಾ ಹೋಗ್ತೀವಿ. ರೈಸಿಂಗ್ ಪಾರ್ಟ್ ಅಂತಂದರೆ ಯಾವುದು, ಇಲ್ಲಿ ನೋಡಿಲಿ LRMCದು ರೈಸಿಂಗ್ ಪಾರ್ಟ್. ಇದನ್ನು ಯಾವಾಗ
ಎಲ್ ಆರ್ ಎಮ್ ಸಿ ಕರ್ವು ಎಲ್ ಆರ್ ಎ ಸಿ ಕರ್ವನ್ನು ಕಟ್ ಮಾಡುತ್ತಾ ಮುಂದೆ ಹೋಗುತ್ತೆ. ಇಲ್ಲಿ ಕಟ್ ಆಯಿತು, ಇಲ್ಲಿ ಕಟ್ ಮಾಡಿ ಮೇಲೆ ಹೋಗ್ತಾ ಹೋಗುತ್ತೆ. ಎಲ್ ಆರ್ ಎಮ್ ಸಿ ಅಥವಾ ಎಮ್ ಸಿ ಕರ್ವ್ ಯಾವಾಗಲೂ ಏನು ಬರಬೇಕು, ಮೇಲೇ ಬರಬೇಕು, ಹೌದಲ್ಲ? ಇದನ್ನು ನಾವು ಕೇಸಲ್ಲಿ ನೋಡ್ತಾ ಹೋಗ್ತಿದ್ವಿ. above the minimum LRAC. In the above diagram, the bold line representing the long run supply curve of the firm. This is long run supply curve. ಅದಕ್ಕೆ ಇಲ್ಲೇನು ಮೆನ್ಷನ್ ಮಾಡಿದ್ವಿ, ಇಲ್ಲಿ ನೋಡಿ, ಇಲ್ಲಿ ಸಪ್ಲೈ ಕರ್ವ್ ಅಂತ ಮೆನ್ಷನ್ ಮಾಡಿದ್ವಿ. ಇದು ನೀವು ಡ್ರಾ ಮಾಡಬೇಕಾದ್ರೆ ಸ್ವಲ್ಪ ಡಾರ್ಕಲ್ಲಿ ಇರಬೇಕು, ಇದು ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಡಾರ್ಕ್, ಇಸ್ ಇಟ್? ಸೊ ಅದಕ್ಕೆ ಮೆನ್ಷನ್ ಮಾಡಿದ್ವಿ ನೋಡ್ರಿ, ಇಲ್ಲಿ ಬೋಲ್ಡ್ ಲೈನ್ ರೆಪ್ರೆಸೆಂಟಿಂಗ್. ಬೋಲ್ಡ್ ಲೈನ್ ಅಂತಂದರೆ ಇಲ್ಲಿ ಸಪ್ಲೈ ಕರ್ವ್ ಬೋಲ್ಡ್ ಆಗಿದೆ, ಇಸ್ ಇಟ್? ರೆಪ್ರೆಸೆಂಟಿಂಗ್ ದ ಲಾಂಗ್ ರನ್ ಸಪ್ಲೈ ಕರ್ವ್ ಆಫ್ ದಿ ಫಿಗರ್. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಪಾರ್ಟ್ ಆಫ್ ದಿ ಕೇಸ್ ನಂಬರ್ 2 ಫಿಗರ್. ದಿಸ್ ಈಸ್ ಕನ್ಕ್ಲೂಡಿಂಗ್ ಪಾರ್ಟ್, ದ ಬೋತ್. ಸೊ ಯು ಕ್ಯಾನ್ know that one detailedly. So this is we are going to be observing in the long run supply curve. ಇಷ್ಟು ಲಾಂಗ್ ರನ್ ಸಪ್ಲೈ ಕರ್ವ್ಗೆ ಸಂಬಂಧಪಟ್ಟಂತೆ ಇರುವಂತಹ ಎಕ್ಸ್ಪ್ಲನೇಷನ್. ನೋಡಿ, ಈ ಫಿಗರ್ಸ್ಗಳೆಲ್ಲ ಏನಿದ್ದಾವೆ ಇದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಹೋಗ್ತಿದ್ದೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನಿಂಗ್ ಆ್ಯಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಸೊ ಯು ಪ್ಲೀಸ್ ವರ್ಕೌಟ್ ಇಟ್. ಇವು ಎಕ್ಸಾಮ್ ದೃಷ್ಟಿಯಿಂದ ಇವು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಫಿಗರ್ಸ್ ಇದ್ದಾವೆ. ಫಿಗರ್ಸಲ್ಲಿ ಚೇಂಜಸ್ ಇದೆ. ಈ ಫಿಗರಲ್ಲಿ ಡಾರ್ಕ್ ಲೈನ್ ಬಂದಿಲ್ಲ, ಓಕೆ? ಸೊ ಅದೇ ಕೇಸ್ ನಂಬರ್ 2 ಫಿಗರಲ್ಲಿ ಏನಿದೆ, ಇಟ್ಸ್ ಎ ಬೋಲ್ಡ್ ಲೈನ್, ಹೌದಾ ಇಲ್ವಾ? ಸೊ ಇದೇ ನಮಗೆ ಇಂಪಾರ್ಟೆಂಟ್, ಯಾಕಂದರೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ದ ಬೋಲ್ಡ್ ಲೈನ್ ರೆಪ್ರೆಸೆಂಟಿಂಗ್ ದಿ ಲಾಂಗ್ ರನ್ ಸಪ್ಲೈ ಕರ್ವ್ ಆಫ್ ದಿ ಫರ್ಮ್. ಸೊ ದೆನ್ ಯು ಮಸ್ಟ್ ಬಿ ಮೇಕ್ it's a bold. So then after the understanding these aspect, supply curve aspect, then I will move to the next one aspect, that is market supply curves. Market supply curve ಯಾವಾಗಲೂ ಹೇಳ್ತಿರ್ತೀವಲ್ಲ, ಮಾರ್ಕೆಟ್ ಸಪ್ಲೈ ಕರ್ವ್ ಅಂತೇಳಿ ನಾವು ಪ್ರೊನೌನ್ಸಿಯೇಷನನ್ನು ನಾವು ಮಾಡ್ತಾ ಹೋಗ್ತೀವಿ. ಈ ಮಾರ್ಕೆಟ್ ಸಪ್ಲೈ ಕರ್ವ್ ಅಂತಂದರೆ ಏನು ತಿಳ್ಕೊಬೇಕು, ಹೌದಿಲ್ಲ? ಮಾರ್ಕೆಟ್ ಸಪ್ಲೈ ಕರ್ವ್, ಇಂಡಿವಿಜುವಲ್ ಸಪ್ಲೈ ಕರ್ವ್ ಬರೋದಿಲ್ಲ, ಇಲ್ಲಿ ಮಾರ್ಕೆಟ್ ಸಪ್ಲೈ ಕರ್ವೇ ಬರೋದು. ಯಾಕಂದರೆ ಕೇಳ್ಬೋದು, ಸರ್ ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಇದೆ, ಯಾಕಂದರೆ ಸಪ್ಲೈ ಮೇಡ್ ಬೈ ಎನಿ ಒನ್ ಆಫ್ ದಿ ಇಂಡಸ್ಟ್ರಿ ಆರ್ ಎ ಸೆಕ್ಟರ್ ಅಲ್ವಾ? ಡಿಮ್ಯಾಂಡ್ ಮೇಡ್ ಬೈ ಇಂಡಸ್ಟ್ರಿ, ಮೇಡ್ ಬೈ ಇಂಡಿವಿಜುವಲ್, ಮೇಡ್ ಬೈ ಹೌಸ್ ಹೋಲ್ಡ್. ಅದಕ್ಕೆ ಇಲ್ಲಿ ಮಾರ್ಕೆಟ್ ಸಪ್ಲೈ ಕರ್ವ್ ಅಂತಲೇ ನಾವು ಮೆನ್ಷನನ್ನು ಮಾಡ್ಕೊಂಡು ಹೋಗ್ತೀವಿ. ಸೊ ವೇರ್ ಇನ್ ದಿ ಮಾರ್ಕೆಟ್ ಸಪ್ಲೈ ಕರ್ವ್ ಇಟ್ ಶೋಸ್ ದಟ್ ದ ಔಟ್ಪುಟ್ ಲೆವೆಲ್ಸ್ that forms in the market, output level that forms in the market produced in aggregate corresponding to the different values of the market price. Have you catching my point? The fine it shows market supply curve ಏನು ಶೋ ಮಾಡ್ತಾ ಹೋಗುತ್ತೆ ಅಂದರೆ ಔಟ್ಪುಟ್ ಲೆವೆಲ್ಸ್ ದಟ್ ಫಾರ್ಮ್ಸ್ ಇನ್ ದಿ ಮಾರ್ಕೆಟ್ ಪ್ರೊಡ್ಯೂಸ್, ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮಾಡಲಾದಂತಹ ಒಂದು ಫರ್ಮಿನ ಲೆವೆಲ್, ಹಂತಗಳು, ಇನ್ ಅಗ್ರಿಗೇಟ್ ಕರೆಸ್ಪಾಂಡಿಂಗ್ ಟು ದಿ, ಅಗ್ರಿಗೇಟ್ ಅಂತಂದ್ರೆ ಏನು, ಟೋಟಲ್ ಆಗಿ, ಅಷ್ಟು ಆವ್ರೇಜ್ ಆಗಿ ಎಷ್ಟನ್ನು ಪ್ರೊಡ್ಯೂಸ್ ಮಾಡಿದೆ, ಯಾವುದಕ್ಕೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ದಿ ಮಾರ್ಕೆಟ್ ಪ್ರೈಸ್. ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ದಿ ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಯಾವುದಕ್ಕೆ, ಫರ್ಮ್ ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಇರ್ತವೆ. ಎಲ್ಲವಾಗಲೂ ಒಂದೇ ಥರ ವ್ಯಾಲ್ಯೂ ಇರ್ತಾ ಹೋಗ್ತಾ ಇಲ್ಲ. ಎಲ್ಲವಾಗಲೂ ಒಂದು ಗೂಡಿಗೆ ಅಥವಾ ಗೂಡ್ಸ್ಗಳಿಗೆ ಒಂದೇ ವ್ಯಾಲ್ಯೂ ಇರುತ್ತಾ, ಇರಲ್ಲ. ಡಿಮ್ಯಾಂಡ್ ಫ್ಲಕ್ಚುಯೇಷನ್ ಆದಾದಂಗೆ ಏನಾಗ್ತಾ ಹೋಗುತ್ತೆ, ವ್ಯಾಲ್ಯೂ ಚೇಂಜಸ್ ಆಗ್ತಾ ಹೋಗುತ್ತೆ, ಹೌದೋ ಇಲ್ಲ? ಪ್ರೈಸ್, ಅದಕ್ಕೆ ನಾವು ಸೆಕೆಂಡ್ ಚಾಪ್ಟರಲ್ಲಿ ನಾವು ಓದಿದ್ದು ಪ್ರೈಸ್ಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ ಅಂತ, ಥರ್ಡ್ ಚಾಪ್ಟ್ರಲ್ಲಿ ಓದ್ಕೊಳ್ತಾ ಬಂದ್ವಿ. ಈಸ್ ಇಟ್? ಪ್ರೈಸ್ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ. ಇದನ್ನು ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಕರಿತಾ ಹೋಗ್ತೀವಿ. ಇದನ್ನು ಎಕ್ಸಾಮ್ನಲ್ಲಿ ಕೇಳುವಂತಹ ಒಂದು ಸಂಭವ ಇರುತ್ತೆ. ವಾಟ್ ಈಸ್ ಮಿಂಟ್ ಬೈ ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಕೇಳ್ಬೋದು. ಸೊ ಯು ಕ್ಯಾನ್ ಗೋಯಿಂಗ್ ಟು ಬಿ ಸೇ, ಸೊ ಇಟ್ ಶೋಸ್ ದ ಔಟ್ಪುಟ್ ಲೆವೆಲ್ ಆಫ್ ದಿ
firm in the market produce in aggregate corresponding to the different values of the market price. ಟೋಟಲು ಒಂದು ಫಾರ್ಮು ಎಷ್ಟು ಮಾರ್ಕೆಟ್ ಪ್ರೊಡಕ್ಷನ್ ಡಿಮ್ಯಾಂಡ್ ಇರುತ್ತೆ ಅಷ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಯಾವುದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಮಾರ್ಕೆಟ್ ವ್ಯಾಲ್ಯೂಗಳಿಗೆ ಅಥವಾ ಮಾರ್ಕೆಟ್ ಪ್ರೈಸಿಗೆ ತಕ್ಕಂತೆ. ಇದನ್ನು ಏನಂತ ಕರಿತಾ ಹೋಗ್ತೀವಿ ಅಂತಂದರೆ ನಾವು ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಕರಿತಾ ಹೋಗ್ತೀವಿ. ಮಾರ್ಕೆಟ್ ಸಪ್ಲೈ ಕರ್ವ್. ಸೊ ಆಫ್ಟರ್ ದಿ knowing of market supply curve, we move on to the another aspect, that is the shutdown point. Shutdown. Well, here in the shutdown point, previously while deriving the supply curve ಸಪ್ಲೈ ಕರ್ವ್ ಬಗ್ಗೆ ಮಾತಾಡೋದಕ್ಕಿಂತ ಅದನ್ನು ಡ್ರಾ ಮಾಡೋದಕ್ಕಿಂತ ಮುಂಚೆ ಡಿರೈವಿಂಗ್ ದಿ ಸಪ್ಲೈ ಕರ್ವ್, ವಿ ಹ್ಯಾವ್ ಡಿಸ್ಕಸ್ಡ್ ದಟ್ ಇನ್ ದಿ ಶಾರ್ಟ್ ರನ್ ದ ಫರ್ಮ್ ಕಂಟಿನ್ಯೂಯಸ್ ಟು ಪ್ರೊಡ್ಯೂಸ್ ಆಸ್ ಲಾಂಗ್ ಆಸ್ ದ ಪ್ರೈಸ್ ರಿಮೈನ್ಸ್ ಗ್ರೇಟರ್ ಆರ್ ಈಕ್ವಲ್ ಟು ದಿ ಮಿನಿಮಮ್ ಆಫ್ ಆವರೇಜ್ ವೇರಿಯಬಲ್ ಕಾಸ್ಟ್. ನೋಡು, ಇದು ಪ್ರೀವಿಯಸ್ ಸ್ಕೂಲಲ್ಲಿ ನಾವು ಓದ್ಕೊತಾ ಬಂದಿದ್ವಿ, ಶಾರ್ಟ್ ರನ್ನಲ್ಲಿ ಓದ್ಕೊತಾ ಬಂದಿದ್ವಿ. ಯಾವಾಗ ಡಿರೈವೇಷನ್ ಆಫ್ ದಿ ಸಪ್ಲೈ ಕರ್ವಲ್ಲಿ, ಅಲ್ಲಿ ಶಾರ್ಟ್ ರನ್ನಲ್ಲಿ ಒಂದು ಓದಿದ್ವಿ. ಏನಂತ ಓದಿದ್ವಿ ಅಂದರೆ, ಫಾರ್ಮ್ ಕಂಟಿನ್ಯೂಸ್ಲಿ ಪ್ರೊಡ್ಯೂಸಿಂಗ್ ದೇರ್ ಪ್ರೊಡಕ್ಷನ್ ಅಪ್ ಟು ದೇರ್ ಪ್ರೈಸ್ ರಿಮೈನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮಿನಿಮಮ್ ಆಫ್ ದಿ ಆವ್ರೇಜ್ ವೇರಿಯಬಲ್ ಕಾಸ್ಟ್. ಇಲ್ಲಿ ತನಕನೂ ಪ್ರೊಡ್ಯೂಸ್ ಮಾಡ್ತಲೇ ಇರುತ್ತೆ ಅಂತ. ಆಫ್ಟರ್ವರ್ಡ್ಸ್, ದೇರ್ ಆಫ್ಟರ್ ಅಲಾಂಗ್ ದಿ ಸಪ್ಲೈ ಕರ್ವ್ ಆಸ್ ವಿ ಮೂವ್ ಡೌನ್, the last price output combination at which the firm produce positive output is the point of minimum average variable cost, where SMC curve cuts the AVC curve. ಅಂದರೆ ಆ್ಯಸ್ ಲಾಂಗ್ ಆ್ಯಸ್ ಎಲ್ಲಿ ತನಕ ಪ್ರೊಡಕ್ಷನನ್ನು ಮಾಡ್ತಾ ಇರುತ್ತೆ ನೋಡಲಿ, ಪ್ರೈಸ್ ರಿಮೈನ್ಸ್ ಗ್ರೇಟರ್ ಆರ್ ಈಕ್ವಲ್ ಟು ದಿ ಮಿನಿಮಮ್ ಆಫ್ ದಿ AVC. ಇಲ್ಲಿ ತನಕನೂ ಗ್ರೇಟರ್ ಆಗಬೇಕು ಪ್ರೈಸ್ಗಿಂತ, ಅಥವಾ ಮಿನಿಮಮ್ ಲೆವೆಲ್ ಈಕ್ವಲ್ ಅಲ್ಲಿ ಆಗಿರಬೇಕು. ಅದಾದಮೇಲೆ ಏನಾಗ್ತಾ ಹೋಗುತ್ತೆ, ಮೂವಿಂಗ್ ಡೌನ್ ಆಗ್ತಾ ಹೋಗುತ್ತೆ. ಯಾವುದು? ಸಪ್ಲೈ ಕರ್ವ್ ಮೂವಿಂಗ್ ಡೌನ್. ಎಲ್ಲಿಗೆ ನೋಡು, ಎಲ್ಲಿ ತನಕ ಹೋಗುತ್ತೆ ಅಂತಂದರೆ ಪ್ರೈಸ್ ಆ್ಯಂಡ್ ಔಟ್ಪುಟ್ ಕಾಂಬಿನೇಷನ್ಗಳು, ಪ್ರೈಸು ಮತ್ತು ಔಟ್ಪುಟ್ ಎರಡು ಎಲ್ಲಿ ತನಕ, ವಿಚ್ ದ ಫರ್ಮ್ ಪ್ರೊಡ್ಯೂಸ್ ದ ಪಾಸಿಟಿವ್ ಔಟ್ಪುಟ್ ಈಸ್ ದಿ ಪಾಯಿಂಟ್ ಆಫ್ ಮಿನಿಮಮ್ AVC, ವೇರ್ ದಿ SMC ಕಟ್ಸ್ ದಿ, ಚಾರ್ಟ್ ರನ್ನಲ್ಲಿ ನೀವು ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ, AVC ಕಟ್ಸ್ ದಿ SMC ಕರ್ವ್ ಆರ್ ದ ಆವರೇಜ್ ಕಾಸ್ಟ್ ಕರ್ವ್. ಇಸ್ ಇಟ್? ಸೊ ದಿಸ್ ಈಸ್ ದ ಒನ್ ಆಫ್ ದಿ ಥಿಂಗ್ ವಿ ಆರ್ ಗೋಯಿಂಗ್ ಟು ಬಿ ಅಬ್ಸರ್ವ್. ಬಿಲೋ ದಿಸ್, ಅದಾದಮೇಲೆ ದೇರ್ ವಿಲ್ ಬಿ ನೋ ಪ್ರೊಡಕ್ಷನ್. ಆಫ್ಟರ್ ದಟ್ ಅಲ್ಲಿ ಪ್ರೊಡಕ್ಷನ್ ಆಗಲ್ಲ. ಯಾವಾಗ ಕಟ್ ಆಗ್ತಾ ಹೋಗ್ತವೆ ಅಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಔಟ್ ಆಗುತ್ತೆ ಅಂತ, ನಿಲ್ಲಿಸುತ್ತೆ ಪ್ರೊಡ್ಯೂಸು. ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ದ ಶಾರ್ಟ್ ರನ್ ಶಟ್ ಡೌನ್ ಪಾಯಿಂಟ್ ಆಫ್ ದಿ ಫರ್ಮ್. ಈ ಪಾಯಿಂಟನ್ನು ಏನು ಹೇಳ್ತಾ ಹೋಗ್ತೀವಿ ನಾವು, ಅಥವಾ ಆ ಒಂದು ಪಾತ್ ಏನಂತ ಅಬ್ಸರ್ವೇಷನ್ ಮಾಡ್ತಾ ಹೋಗ್ತೀವಿ, ಇದನ್ನು ಶಟ್ ಡೌನ್ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ. ಎಲ್ಲಿ? ಶಾರ್ಟ್ ರನ್ನಲ್ಲಿ. ಆಮೇಲೆ ಇನ್ ದಿ ಲಾಂಗ್ ರನ್, ಹವೆವರ್, ದ ಶಟ್ ಡೌನ್ ಪಾಯಿಂಟ್ ಈಸ್ ದ ಮಿನಿಮಮ್ ಆಫ್ LRAC ಕರ್ವ್. ಮಿನಿಮಮ್ ಆಫ್ LRAC ಕರ್ವ್. ಇಲ್ಲಿ AC ಕರ್ವ್, AVC ಕರ್ವಲ್ಲಿದೆ ಮಿನಿಮಮ್ ಆಫ್ AVC ಇದೆಯಲ್ವಾ. ಹಾಗೆ ಲಾಂಗ್ ರನ್ನಲ್ಲಿ ಏನಾಗಿದೆ, ಆವ್ರೇಜ್ ಕಾಸ್ಟಲ್ಲಿದೆ. ಅದನ್ನು LRAC ಅಂತ ಕರಿತೀವಿ. ಏನಂತ ಕರಿತೀವಿ? LRAC ಅಂತ. ಸೊ ಇದನ್ನು ನಾವು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಶಟ್ ಡೌನ್ ಪಾಯಿಂಟ್, ಅದಕ್ಕೆ ಇದು ಎಕ್ಸ್ಪ್ಲನೇಷನ್ ಇರಲಿ ಅಂತೇಳಿ ಇದನ್ನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ವಿ. ಶಾರ್ಟ್ ರನ್ನಲ್ಲಿ ಏನಾಗಿತ್ತು, ಲಾಂಗ್ ರನ್ನಲ್ಲಿ ಯಾವ್ಯಾವ ಕರ್ವ್ಸ್ಗಳು ಕಟ್ಟೋದಾದಾಗ ಫರ್ಮ್ ಪ್ರೊಡಕ್ಷನನ್ನು ಸ್ಟಾಪ್ ಮಾಡುತ್ತೆ, ಅಥವಾ ಎಲ್ಲಿ ತನಕ ಪ್ರೊಡ್ಯೂಸ್ ಮಾಡ್ಕೊತಾ ಹೋಗ್ತಾ ಇರುತ್ತೆ. ಯಾವಾಗ ಪ್ರೈಸ್ ಗ್ರೇಟರ್ ಆರ್ ಈಕ್ವಲ್ ತನಕ ಆಗುತ್ತೆ ಅಲ್ಲಿ ತನಕ ಕನ್ವಿನೆಂಟ್ ಇರುತ್ತೆ. ಅದಾದಮೇಲೆ ಸಪ್ಲೈ ಕರ್ವ್ ಏನಾಗುತ್ತೆ, ಡೌನ್ವರ್ಡ್ ಸ್ಲೋಪಿಂಗ್ ಆಗ್ತಾ ಹೋಗುತ್ತೆ. ಆಮೇಲೆ ಅದಾದಮೇಲೆ ಏನಾಗ್ತಾ ಹೋಗುತ್ತೆ, ಪ್ರೊಡಕ್ಷನನ್ನು ನಿಲ್ಲಿಸುತ್ತೆ. ಯಾವಾಗ? ಸೊ SMC ಕಟ್ಟಿಸ್ತಿ AVC ಅಂತ. SMC ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಕಟ್ಟಿಸ್ತಿ
average variable cost. So then the production will goes to be a stop by the firm ಅಂತ. ಫೈನ್. ಸೊ ಇನ್ ಶಾರ್ಟ್ ಆಗಿ ಹೇಳ್ಬೋದು ಅಂತಂದರೆ ಏನು ಹೇಳ್ಬೋದು ಇದನ್ನು ಮೀನ್ಸಲ್ಲಿ ಶಟ್ ಡೌನ್ ಪಾಯಿಂಟನ್ನು ಏನು ಹೇಳ್ತೀವಿ ಇಲ್ಲಿ ಅಬ್ಸರ್ವೇಷನ್ ಅಂದರೆ the point of the minimum average variable cost where the SMC curve cuts the AVC curves is called shut down point. ಅರ್ಥ ಆಗ್ತಿದೆಯಲ್ಲ? ದ ಪಾಯಿಂಟ್ ಆಫ್ ಮಿನಿಮಮ್ AVC ಆವ್ರೇಜ್ ವೇರಿಯಬಲ್ ಕಾಸ್ಟ್ ಬಗ್ಗೆ ನಾವು ಓದ್ಕೊಂಬಂದಿದ್ದೀವಿ ಎಲ್ಲಿ ಶಾರ್ಟ್ ರನ್ನಲ್ಲಿ, ಹೌದಾ ಇಲ್ಲ? ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತಂದರೆ ಏನು? ನಾನು ಮತ್ತೊಂದ್ಸಲಿ ಹೇಳ್ತೀನಿ. ದ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ ಅಂತ. ಏನು AVC ಅಂತಂದರೆ ಏನು? ದ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ಟಿನ ನಾವು AVC ಅಂತ ಕರಿತಾ ಹೋಗ್ತೀವಿ. SMC ಅಂತಂದರೆ ಏನು ಹೇಳ್ತೀವಿ? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತಂದರೆ ದ ಚೇಂಜ್ ಇನ್ ದಿ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ಔಟ್ಪುಟ್. ಫೈನ್. ಇವೆರಡರಲ್ಲಿ ನಾವೇನು ಹೇಳ್ತಾ ಹೋಗ್ತೀವಿ, ನಾವು ಕಟ್ ಮಾಡ್ತಾ ಹೋಗುತ್ತೆ SMC ಕಟ್ ಮಾಡೋದು AVCನ. SMC ಕರು ಕಟ್ಟಿಸ್ತಿ AVC, ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಶಟ್ ಡೌನ್ ಪಾಯಿಂಟ್ ಅಂತ ನೀವು ಹೇಳಬೇಕಾಗುತ್ತೆ. ಇದು 2 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ ಆಗಿರೋದ್ರಿಂದ ಶಟ್ ಡೌನ್ ಪಾಯಿಂಟ್ ಅಂತಂದರೆ ಏನು ಅಂತಂದರೆ ದ ಪಾಯಿಂಟ್ ಆಫ್ ದ ಮಿನಿಮಮ್ AVC ವೇರ್ ದ SMC ಕರು ಕಟ್ಟಿಸ್ತಿ AVC, ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಶಟ್ ಡೌನ್ ಪಾಯಿಂಟ್. ಇದನ್ನು ನೀವು ಹೇಳಬೇಕಾಗುತ್ತೆ. ಇದು ಮೀನಿಂಗು. ಈಗೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಇದನ್ನು ಮೀನಿಂಗ್ ಅಂತ ಬರೆದ್ರೆ ಸಾಕಾಗುತ್ತೆ, ಇಷ್ಟೇ ಸಾಕು. ಇಲ್ಲ ನಾವು ಡೀಟೇಲಾಗೆ ಬರಿತೀವಿ ಸರ್ ಅಂತಂದರೆ ಯು ಕ್ಯಾನ್ ರೈಟ್ ಇಟ್ ದಿಸ್ ಒನ್. ಆಮೇಲೆ ಇಲ್ಲಿ ನಿಮಗೆ ಮತ್ತೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಬೇಡ. ಶಾರ್ಟ್ ರನ್ನಲ್ಲಿ ಏನಾಗುತ್ತೆ ಶಟ್ ಡೌನ್ ಪಾಯಿಂಟು, ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂತ ಏನು ಹಂಗೆ ಸಪ್ರೇಟಾಗಿ ಸ್ಪ್ಲಿಟ್ ಮಾಡಿ ಇನ್ನೂ ಬೈಫರ್ಗೇಟ್ ಮಾಡಿ ಕೇಳೋದಿಲ್ಲ. ಯಾಕಂದರೆ ಕೇಳಿದ್ರು ಅಂತಂದರೆ ಇನ್ನೊಂದು ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ರಿಕ್ವೈರ್ ಇರ್ತಾ ಹೋಗುತ್ತೆ. ಸೊ ಹಂಗಾಗಿ ನೀವು ಅವ್ರು ಕೇಳೋದೇ ಇಷ್ಟು, ರೈಟ್ ದಿ ಮೀನಿಂಗ್ ಆಫ್ shut down point. So then you can write this is the thing, okay, or else you can go to write this one also. ಇಷ್ಟೊಂದು ಬರೆದ್ರೂ ಓಕೆನೆ, ಅಥವಾ ನಾವು ಇಷ್ಟೇ ಬರಿತೀನಿ ಸರ್ ಅಂತಂದ್ರೂ ಓಕೆನೆ. ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಮಾರ್ಕ್ಸ್. ಅವರು 2 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳಾಗಿರೋದ್ರಿಂದ ಇದಕ್ಕೆ ನೀವು ಇಷ್ಟು ಬರೆದ್ರೆ 1 ಮಾರ್ಕಿಗೆ ಕೇಳಬಹುದು, ಬಹುಶಃ 2 ಮಾರ್ಕ್ ಅಥವಾ 1 ಮಾರ್ಕಿಗೆ. ಸೊ ಸಾಕಿ ಇಷ್ಟು ಬರೆದ್ರೆ ನೀವು ಏನಫ್ ಇದಕ್ಕೆ. ಓಕೆ. Then here another aspect, normal profit and break even point. ಇದನ್ನು ನಾವು ನೋಡಬೇಕಾಗುತ್ತೆ. ಬ್ರೇಕ್ ಈವನ್ ಪಾಯಿಂಟ್ ಹಂಗಂದ್ರೆ ಏನು ಅಂತೇಳಿ, ಯಾಕಂದರೆ ಇದೆಲ್ಲ ಫಿಗರ್ಸ್ಗಳಿಗೆ ಸಂಬಂಧಪಟ್ಟಂಥ ಆಪ್ಷನ್. ಕಮ್ ಟು ದಿ ಫಸ್ಟ್ ಒನ್, ನಾರ್ಮಲ್ ಪ್ರಾಫಿಟ್ ಅಂತಂದರೆ ಏನು? ಇದನ್ನೆಲ್ಲ ಬರ್ಕೋಬೇಕು ನೀವು 1 ವರ್ಡಿಗೆ 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗಳು. ಸೊ ವಾಟ್ ಈಸ್ ನಾರ್ಮಲ್ ಪ್ರಾಫಿಟ್, what is break even point, what is shutdown point ಅಂತ. ಸೊ ಲೈಕ್ವೈಸ್ ದೇ ವಿಲ್ ಗೋ ಟು ಬಿ ದರ್ ಇಸ್ ಎ ಪಾಸಿಬಲ್ ಟು ಆಸ್ಕ್. ಸೊ ಕೇಳೋಂಥ ಸಾಧ್ಯತೆಗಳು ಇದ್ದಾವೆ, ಮತ್ತು ನೀವು ಇದನ್ನು ಕಲ್ತ್ಕೊಳ್ರಿ. ಅನಾವಶ್ಯಕವಾಗಿರುವಂಥದ್ದನ್ನು ನಾನು ಹೇಳೋದಿಲ್ಲ. ಸೊ ಕಲ್ತ್ಕೊಳ್ಬೇಕಾಗಿರುವಂಥ ಆಪ್ಷನ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ವೇರ್ ಕಮ್ ಟು ದಿ ಕಾನ್ಸೆಪ್ಟ್ ಆಫ್ ನಾರ್ಮಲ್ ಪ್ರಾಫಿಟ್, ವೇರ್ ದ ಮಿನಿಮಮ್ ಲೆವೆಲ್ ಆಫ್ ಪ್ರಾಫಿಟ್ ದಟ್ ಈಸ್ ನೀಡೆಡ್ ಟು ಕೀಪ್ ಎ ಫರ್ಮ್ in the existing business is defined as normal profit. ನೋಡು ಹಿಂಗೆ ಅಂದರೆ ಏನು? ಮಿನಿಮಮ್ ಲೆವೆಲ್ ಆಫ್ ಎ ಪ್ರಾಫಿಟ್ ದಟ್ ಈಸ್ ನೀಡೆಡ್ ಟು ಕೀಪ್ ಎ ಫರ್ಮ್ ಇನ್ ದಿ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಒಂದು ಸರ್ಟೆನ್ ಲೆವೆಲ್ ಆಗಿರುವಂಥ ಪ್ರಾಫಿಟ್ಟು ಇರಲೇಬೇಕು, ನೀಡೆಡ್, ಬೇಕೇ ಬೇಕದು. ಇಲ್ಲ ಅಂತಂದರೆ ಪ್ರಾಫಿಟ್ಟೇ ಇಲ್ಲ ಅಂತಂದರೆ ಹೆಂಗಾಗುತ್ತೆ? ಪ್ರಾಫಿಟ್ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಅದನ್ನು ನಾವು ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ, ಹೌದಾ? ಸೊ ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಲ್ಲಿ ಒಂದು ಪ್ರಾಫಿಟ್ ಓನ್ಲಿ ನಾರ್ಮಲಾಗಿ ಇರಲೇಬೇಕಪ್ಪ. ನೀವು ಯಥೇಚ್ಛವಾಗಿ ಲಾಭ ತೊಗೊಂಡಿಲ್ಲದ್ರೂ ಒಂದು ಹಂತದ ಲಾಭ ಅಂತ ನಿನಗೆ ಬೇಕೇ ಬೇಕಾ? ಅದನ್ನು ನಾವೇನಂತ ಕರಿತೀವಿ? ನಾರ್ಮಲ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. ನಾರ್ಮಲ್ ಪ್ರಾಫಿಟ್. ಆಫ್ಟರ್ವರ್ಡ್ಸ್, ಎ ಫರ್ಮ್ ದಟ್ ಡಸ್ ನಾಟ್ ಮೇಕ್ ನಾರ್ಮಲ್ ಪ್ರಾಫಿಟ್ ಈಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದ ಬಿಸ್ನೆಸ್. ನೋಡು, ಡಸ್ ನಾಟ್ ಮೇಕ್ ನಾರ್ಮಲ್ ಪ್ರಾಫಿಟನ್ನು ಮಾಡಲೇ ಇದ್ದಾಗ ಫರ್ಮು, ಇಟ್ ಡಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ ದಿ ಬಿಸ್ನೆಸ್. ಅವಾಗ ಏನಾಗುತ್ತೆ? ನಾರ್ಮಲ್ ಪ್ರಾಫಿಟ್ ಆರ್ ದೇರ್ ಫಾರ್ ಎ ಪಾರ್ಟ್ ಆಫ್ ದಿ ಫರ್ಮ್ ಟೋಟಲ್ ಕಾಸ್ಟ್
Normal cost is a part of the firm's total cost. It may be useful to think of them as an opportunity cost for entrepreneurship. ಅವಾಗ ಏನು ಮಾಡ್ತಾ ಹೋಗ್ತಾನೆ, ನಾರ್ಮಲ್ ಪ್ರಾಫಿಟ್ ಈಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದ ಬಿಸ್ನೆಸ್. ಯಾವಾಗ ನಾರ್ಮಲ್ ಪ್ರಾಫಿಟ್ ಬರೋದಿಲ್ಲ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ, ಅವನಿನ್ನ ಲಾಭನೇ ಬರ್ತಾ ಇಲ್ಲ ಅಂದ್ರೆ ಅವನಿನ್ನೇನು ಮಾಡ್ತಾನೆ ಅವಾಗ. ಆಮೇಲೆ ಏನಾಗ್ತಾ ಹೋಗುತ್ತೆ, ನಾರ್ಮಲ್ ಪ್ರಾಫಿಟ್ ಆರ್ ದೇರ್ ಫಾರ್ ಎ ಪಾರ್ಟ್ ಆಫ್ ದಿ ಫರ್ಮ್ಸ್ ಟೋಟಲ್ ಕಾಸ್ಟ್. Normal profit is a part of the firm's total cost. It may be useful to think of them opportunity cost. ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ಓದಬೇಕಾಗುತ್ತೆ, ನನಗೆ ಹೇಳ್ತೀನಿ. ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ಥಿಂಕ್ ಮಾಡುತ್ತೆ. ಯಾವಾಗ ಈ ಥರ ಸನ್ನಿವೇಶಗಳು ಬರ್ತವೆ, ನಾರ್ಮಲ್ ಪ್ರಾಫಿಟ್ ಜನ್ರೇಟ್ ಆಗೋದಿಲ್ಲ, ಆ ಟೈಮಲ್ಲಿ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಫರ್ಮ್ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ ಅಂತಂದರೆ ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಹೋಗುತ್ತೆ. ಆಪರ್ಚುನಿಟಿ ಕಾಸ್ಟ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಇಲ್ಲೇನಾಗುತ್ತೆ, ಪ್ರಾಫಿಟ್ ದಟ್ ಎ ಫರ್ಮ್ earns over and above the normal profit is called the supernormal profit. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಇದನ್ನು 1 ಮಾರ್ಕಿಗೆ ಕೇಳುವಂಥ ಸಾಧ್ಯತೆ ಇದೆ. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತಂದರೆ ನೋಡು, ಪ್ರಾಫಿಟ್ ದಟ್ ಎ ಫರ್ಮ್ ಅರ್ನ್ಸ್ ಓವರ್ ಆ್ಯಂಡ್ ಎಬೋ ದಿ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಇತ್ತಲ್ಲಪ್ಪ, ಅದಕ್ಕಿಂತ ಎಬೋ ಮಾಡೋದನ್ನು ನಾವು ಸೂಪರ್ ನಾರ್ಮಲ್ ಅಂತ. ಒಂದು ನಾರ್ಮಲ್ ಆಗಿರುವಂಥ ಒಂದು ಪ್ರಾಫಿಟ್ ಇರ್ತಾ ಹೋಗುತ್ತೆ, 100 ರೂಪಾಯಿ ಬರ್ತಾ ಇರುತ್ತೆ, 110 ರೂಪಾಯಿ ಆಗುತ್ತೆ, ಅದನ್ನ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಈಸ್ ದ ಮೀನಿಂಗ್ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್. ಎಲ್ಲಿಂದ, ಪ್ರಾಫಿಟ್ ದಟ್ ಎ ಫರ್ಮ್ ಅರ್ನ್ಸ್ ಓವರ್ ಆ್ಯಂಡ್ ಎಬೋ ದಿ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ ದಿ ಸೂಪರ್ ನಾರ್ಮಲ್ ಪ್ರಾಫಿಟ್. Okay, the next one, where in the long run a firm does not produce if it earns anything less than the normal profit. ನೋಡು, ಲಾಂಗ್ ರನ್ನಲ್ಲಿ ಫರ್ಮ್ ಏನನ್ನೂ ಪ್ರೊಡ್ಯೂಸ್ ಮಾಡೋದಿಲ್ಲ ಯಾವಾಗ ನಾರ್ಮಲ್ ಪ್ರಾಫಿಟಿಗಿಂತ ಕಡಿಮೆ ಇದ್ದಾಗ. ಈಗ ಶಾರ್ಟ್ ರನ್ನಿಗೆ ಬಾ, ಇಟ್ ಮೇ ಪ್ರೊಡ್ಯೂಸ್ ಈವನ್ ಇಫ್ ದಿ ಪ್ರಾಫಿಟ್ ಈಸ್ ಲೆಸ್ ದೆನ್ ದಿಸ್ ಲೆವೆಲ್. ಇಟ್ ಮೇ ಬಿ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಟ್ ಮೇ ಬಿ ಪ್ರಾಫಿಟ್ ಈಸ್ ಲೆಸ್ ದೆನ್ ದಿಸ್ ಲೆವೆಲ್. ನಾರ್ಮಲ್ ಪ್ರಾಫಿಟಿಗಿಂತ ಕಡಿಮೆ ಇದ್ರೂ ಸಹ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ, ಬಟ್ ಲಾಂಗ್ ರನ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಆಗುತ್ತೆ. ಅಲ್ಲಿ ಏನು ಹೇಳ್ತಾ ಹೋಗ್ತಾನೆ, ದ ಪಾಯಿಂಟ್ ಆಫ್ ದಿ ಸಪ್ಲೈ ಕರ್ವ್ ಅಟ್ ವಿಚ್ ಎ ಫರ್ಮ್ ಅರ್ನ್ಸ್ ಓನ್ಲಿ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ break even point of the firm. Okay, one second. The point of the supply curve point ಏನಿರುತ್ತೆ, at which a firm earns only normal profit, ಅದನ್ನು ಏನಂತ ಕರಿತಾ ಹೋಗ್ತೀವಿ, ಬ್ರೇಕ್ ಈವನ್ ಪಾಯಿಂಟ್ ಆಫ್ ದಿ ಫರ್ಮ್. ನೋಡು, ಬ್ರೇಕ್ ಈವನ್ ಪಾಯಿಂಟ್ ಆಫ್ ದಿ ಫರ್ಮ್ ಅಂತಂದರೆ ಇಷ್ಟನ್ನ ಮೀನಿಂಗನ್ನು ಬರೀಬೋದು, ಅಥವಾ ಒಂದು ಕಂಟಿನ್ಯೂ ಆಗಿ ಹೇಳ್ಬೋದು. The point of minimum average cost at which supply curve cuts the LRAC curve is therefore the break even point. ಹೌದಿಲ್ಲ, ಇದು ಲಾಂಗ್ ರನ್ನಲ್ಲಿ. ಸೊ ಯು ಕ್ಯಾನ್ ರೈಟ್, ಯಾವುದಕ್ಕೆ ಬರಿತಾ ಹೋಗ್ತೀರಿ ನೀವು ಅಂತಂದರೆ, ಯಾವುದ್ರ ಬಗ್ಗೆ ಬರೀತೀರಿ, ಬ್ರೇಕ್ ಈವನ್ ಪಾಯಿಂಟಿಗೆ ಯು ಕ್ಯಾನ್ ರೈಟ್ ಹಿಯರ್ ಟು ಹಿಯರ್ ಆರ್ ಎಲ್ಸ್ here to here. Both are meaning to the break even point. ಎರಡರಲ್ಲೂ ನೀವು ಮೆನ್ಷನನ್ನು ಮಾಡ್ಬೋದು. ಸೊ ಆಫ್ಟರ್ವರ್ಡ್ಸ್, ದಿಸ್ ಈಸ್ ದ ಆಸ್ಪೆಕ್ಟ್, ಲಾಸ್ಟ್ ಆಸ್ಪೆಕ್ಟ್, ಆಪರ್ಚುನಿಟಿ ಕಾಸ್ಟ್. ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ನಾವು ಓದ್ತಾ ಬಂದ್ವಿ. ಎಲ್ಲಿ, ನಾರ್ಮಲ್ ಕಾಸ್ಟ್ ಓದಬೇಕಾದ್ರೆ ಆಪರ್ಚುನಿಟಿ ಕಾಸ್ಟಿಗೆ ಡೈವರ್ಟ್ ಆಗ್ತಾರೆ ಫರ್ಮ್ ಪ್ರಾಫಿಟಲ್ಲಿ, ನಾರ್ಮಲ್ ಪ್ರಾಫಿಟಲ್ಲಿ. ಏನು ಹಿಂಗೆ ಆಪರ್ಚುನಿಟಿ ಕಾಸ್ಟ್ ಅಂತಂದರೆ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಇದು ಇಂಟರ್ನ್ಯಾಷನಲ್ ಎಕನಾಮಿಕ್ಸಲ್ಲೆಲ್ಲ ಬಳಸ್ಕೊಂಡಿವಿ, ಇಂಟರ್ನ್ಯಾಷನಲ್ ಟ್ರೇಡಲ್ಲೆಲ್ಲ ಬಳಸ್ಕೊಳ್ತಾ ಹೋಗ್ತೀವಿ. ಹೆಬ್ಲರ್ ಅನ್ನೋ ಥೇರಿನೇ ಬರೆದಿದ್ದಾರೆ ಇದ್ರ ಮೇಲೆ. ಆಪರ್ಚುನಿಟಿ ಕಾಸ್ಟ್ ಥೇರಿ ಅಂತಲೇ ಇದೆ. ಪ್ರೊಫೆಸರ್ ಹೆಬ್ಲರ್, ಎಕನಾಮಿಸ್ಟ್, ಇವನ್ ಹಿ ರೋಟ್ ಎ ಒನ್ ಆಫ್ ದಿ ಥೇರಿ ದ ರಿಗಾರ್ಡಿಂಗ್ ಟು ದಿ ಆಪರ್ಚುನಿಟಿ ಕಾಸ್ಟ್. ಸೊ ಕಮ್ ಟು ದಿ ಮೀನಿಂಗ್ ಆಫ್ ಆಪರ್ಚುನಿಟಿ ಕಾಸ್ಟ್. ಹಿಂಗಂದ್ರೆ ಏನು ಸರ್ ಆಪರ್ಚುನಿಟಿ ಕಾಸ್ಟ್ ಅಂದರೆ? ಸಮ್ ಆಕ್ಟಿವಿಟಿ ಈಸ್ ದ gain forgone from the second best activity.
ನಾನು ಹೇಳ್ತೀನಿ ಅದನ್ನು ಡೀಟೇಲ್ ಮತ್ತೊಮ್ಮೆ ಹೇಳ್ತೀನಿ. ಈಗ ಎಕ್ಸಾಂಪಲ್ ಇಟ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಆಪರ್ಚುನಿಟಿ ಕಾಸ್ಟ್ ಆಫ್ ಸಮ್ ಆ್ಯಕ್ಟಿವಿಟೀಸ್ ಈಸ್ ಗೈನ್ ಫರ್ಗನ್ ಫ್ರಮ್ ದಿ ಸೆಕೆಂಡ್ ಬೆಸ್ಟ್ ಆ್ಯಕ್ಟಿವಿಟಿ. ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತೀವಿ, ಇನ್ನೊಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮಗೆ ಜಾಸ್ತಿ ಬರುತ್ತೆ ಅಂದರೆ ಮೊದಲನೇ ಆ್ಯಕ್ಟಿವಿಟಿನಲ್ಲಿ ಬರ್ತಾ ಇರುವಂಥ ಗೇನ್ಸ್ ಅಥವಾ ಪ್ರಾಫಿಟನ್ನು ಮರಿಬೇಕು ಅಥವಾ ಬಿಡಬೇಕು ಅನ್ನೋದು ಇದರ ಅರ್ಥ. ಹಂಗಂದ್ರೆ ಏನು ಸರ್? ಸೊ ಸಪೋಸ್ ಇಲ್ಲಿ ಬರ್ರಿ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಯು ಹ್ಯಾವ್ ₹1000, ನಿಮ್ಮ ಹತ್ರ ₹1000 ಇದೆ, ವಿಚ್ ಯು ಡಿಸೈಡ್ ಟು ಇನ್ವೆಸ್ಟ್ ಇನ್ ಯುವರ್ ಫ್ಯಾಮಿಲಿ ಬಿಸ್ನೆಸ್. ಇನ್ ಯುವರ್ ಫ್ಯಾಮಿಲಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ವಾಟ್ ಈಸ್ ದ ಆಪರ್ಚುನಿಟಿ ಕಾಸ್ಟ್ ಆಫ್ ಯುವರ್ ಆ್ಯಕ್ಷನ್? ಏನು ಬಂತು? ನೀವು ಕೆಲಸ ಮಾಡಿದ್ರಿಂದ ಆಪರ್ಚುನಿಟಿ ಕಾಸ್ಟ್ ಏನು? ಆಮೇಲೆ ಕ್ವಶನ್ ಮಾರ್ಕ್ ಈ ಪ್ರಶ್ನೆ ಬರುತ್ತೆ. ಇಫ್ ಯು ಡು ನಾಟ್ ಇನ್ವೆಸ್ಟ್ ದಿಸ್ ಮನಿ, ಈ ಮನಿಯನ್ನು ₹1000 ಇನ್ವೆಸ್ಟ್ ಮಾಡಲಿಲ್ಲದ್ರೆ, ಯು ಕ್ಯಾನ್ ಐದರ್ ಕೀಪ್ ಇಟ್ ಇನ್ ದಿ ಹೌಸ್ ಸೇಫ್, ಅದನ್ನು ಫ್ಯಾಮಿಲಿ ಬಿಸ್ನೆಸ್ಸಿಗೆ ಮಾಡ್ದಲೇ ನೀವು ಹಂಗೆ ಮನೆಗೆ ಇಟ್ಕೊಂಡ್ರಿ ಅಂತಂದರೆ, ವಿಚ್ ವಿಲ್ ಗಿವ್ ಯು ಝೀರೋ ರಿಟರ್ನ್. ಮನೆಗೆ ಇಟ್ಕೊಂಡ್ರೆ ಏನು ಬರುತ್ತೆ? ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಝೀರೋ ರಿಟರ್ನ್. ಆರ್ ಯು ಕ್ಯಾನ್ ಡೆಪಾಸಿಟ್ ಇನ್ ಐದರ್ ಬ್ಯಾಂಕ್ 1 ಆರ್ ಬ್ಯಾಂಕ್ 2, in which case you get an interest at the rate of 10% or 5% respectively. ಅದರ ಬದಲು ನೀವು ಬ್ಯಾಂಕಲ್ಲಿ ಡೆಪಾಸಿಟನ್ನು ಇಟ್ರಿ, ಬ್ಯಾಂಕ್ 1 ಅಥವಾ ಬ್ಯಾಂಕ್ 2 ಅಥವಾ ಒಂದನೇ ಬ್ಯಾಂಕಲ್ಲೋ ಅಥವಾ ಎರಡನೇ ಬ್ಯಾಂಕಲ್ಲೋ ಅಂತ. ಬ್ಯಾಂಕ್ 1 ಆರ್ ಬ್ಯಾಂಕ್ 2 ಅಂತಂದರೆ ಯಾವುದೋ 2 ಬ್ಯಾಂಕ್ ತೊಗೋಬೋದು, ಕೆನರಾ ಬ್ಯಾಂಕು ಒಂದು ಸಿಂಡಿಕೇಟ್ ಬ್ಯಾಂಕು. ಬ್ಯಾಂಕ್ 1 ಅನ್ನೋದು ಕೆನರಾ ಬ್ಯಾಂಕಲ್ಲಿ ಇಡ್ತಿರೋ ಅಥವಾ ಸಿಂಡಿಕೇಟಲ್ಲಿ ಬ್ಯಾಂಕಲ್ಲಿ ಇಡ್ತಿರೋ, ಅವ್ರು ನಿಮಗೆ ಎಷ್ಟು ಕೊಡ್ಬೋದು? ₹10 ಒಂದು ಬ್ಯಾಂಕು ಅಥವಾ ಮತ್ತೊಂದು ಬ್ಯಾಂಕು ₹5 ಇಂಟ್ರೆಸ್ಟನ್ನು ಕೊಡ್ಬೋದು. ಕೆನರಾ ಬ್ಯಾಂಕ್ ಫಸ್ಟ್ ಒನ್, ಬ್ಯಾಂಕ್ 1 ಅಂದರೆ ಕೆನರಾ ಬ್ಯಾಂಕ್ ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಅಸಂಪ್ಷನ್, ₹10 ಕೊಡ್ಬೋದು. ಬ್ಯಾಂಕ್ 2 SBI ₹5 ಕೊಡ್ಬೋದು ರೆಸ್ಪೆಕ್ಟಿವ್ಲಿ. ಈಗೇನಾಗುತ್ತೆ? ಸೊ ದ ಮ್ಯಾಕ್ಸಿಮಮ್ ಬೆನಿಫಿಟ್ ದಟ್ ಯು ಮೇ ಗೆಟ್ ಫ್ರಮ್ ಅದರ್ ಆಲ್ಟರ್ನೇಟಿವ್ ಆ್ಯಕ್ಟಿವಿಟೀಸ್ ಈಸ್ ದಿ ಇಂಟ್ರೆಸ್ಟ್ ಫ್ರಮ್ ದಿ ಬ್ಯಾಂಕ್ 1. ಹೌದಿಲ್ಲ? ಬ್ಯಾಂಕ್ 1 ಇಂಟ್ರೆಸ್ಟ್ ಜಾಸ್ತಿ ಇದೆ ಅದಕ್ಕೆ. ಬಟ್ ದಿಸ್ ಆಪರ್ಚುನಿಟಿ ವಿಲ್ ನೋ ಲಾಂಗರ್ ಬಿ ದೇರ್ ಒನ್ಸ್ ಯು ಇನ್ವೆಸ್ಟ್ ದ ಮನಿ ಇನ್ ಯುವರ್ ಫ್ಯಾಮಿಲಿ ಬಿಸ್ನೆಸ್. ಹೌದಿಲ್ಲ? ಈ ಆಪರ್ಚುನಿಟಿ ಏನಾಗುತ್ತೆ? ನೋ ಲಾಂಗರ್ ಆಗಿರೋದಿಲ್ಲ. ಯಾವಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ದ ಆಪರ್ಚುನಿಟಿ ಕಾಸ್ಟ್ ಈಸ್ ಇನ್ವೆಸ್ಟಿಂಗ್ ದಿ ಮನಿ ಇನ್ ಯುವರ್ ಫ್ಯಾಮಿಲಿ ಬಿಸ್ನೆಸ್ ಈಸ್ ದೇರ್ ಫಾರ್ ದ ಅಮೌಂಟ್ ಆಫ್ ಫರ್ಗಾನ್ ಇಂಟ್ರೆಸ್ಟ್ ಫ್ರಮ್ ದಿ ಬ್ಯಾಂಕ್ 1. ಇನ್ ಕೇಸ್ ನೀವು ಫ್ಯಾಮಿಲಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಬ್ಯಾಂಕಲ್ಲಿ ಬರ್ತಾ ಇರುವಂತಹ ಪ್ರಾಫಿಟ್ ಏನಿತ್ತು ಅಥವಾ ಅದರಿಂದ ಬರುವಂಥ ಲಾಭ ಏನಿತ್ತು ನೀವು ಫರ್ಗಾನ್ ಮಾಡಲೇಬೇಕಾಗತ್ತೆ. ಇಲ್ಲ ನೀವು ಫ್ಯಾಮಿಲಿ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ, ಇಲ್ಲ ಬ್ಯಾಂಕಲ್ಲಿ ಇಂಟ್ರೆಸ್ಟಲ್ಲಿ ಡೆಪಾಸಿಟನ್ನು ಮಾಡಿರಿ. ಇವೆರಡರಲ್ಲಿ ನಾವು ಅನುಕೂಲವನ್ನು ನಾವು ನೋಡ್ಕೊತಾ ಹೋಗ್ತೀವಿ, ಯಾವುದು ಬೆಸ್ಟ್ ಅಂತ. ಅದಕ್ಕೆ ನಾವು ಹೇಳ್ತಾ ಹೋಗೋದು. ದ ಸಮ್ ಆ್ಯಕ್ಟಿವಿಟಿ ಈಸ್ ದಿ ಗೇನ್ ಫರ್ಗಾನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆ್ಯಕ್ಟಿವಿಟಿ. ಫರ್ಗಾನ್ ಫ್ರಮ್ ದಿ ಸೆಕೆಂಡ್ ಬೆಸ್ಟ್ ಆ್ಯಕ್ಟಿವಿಟಿ. ಒಂದನ್ನು ಜಾಸ್ತಿ ಗಳಿಸಬೇಕು. ಯಾವುದು ನೀವು ಬ್ಯಾಂಕಲ್ಲಿ ಇಡೋದ್ರಿಂದ ತುಂಬ ಉಪಯೋಗ ಆಗುತ್ತೋ ಅಥವಾ ಫ್ಯಾಮಿಲಿ ಬಿಸ್ನೆಸ್ಸಿಂದ ತುಂಬ ಉಪಯೋಗ ಆಗುತ್ತೋ, ಇದನ್ನು ನೋಡ್ಕೊಂಡು ಚೆಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನೇ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ದ ಸೇಮ್ ಥಿಂಗ್ ಡನ್ ಬೈ ಎ ಫಾರ್ಮ್ಸ್. ಸೊ ಆಫ್ಟರ್ ದಟ್ this is the one of the concept we are going to be studied in this video. So in the next video we will going to be studied remaining aspect of this one chapter. So until then you be safe. If you have a doubt you can note it down. So but ultimately you don't forget to practice these figures. ಫಿಗರ್ ಏನಿದೆ ಈ ಒಂದು ವಿಡಿಯೋದಲ್ಲಿ 2 ಫಿಗರ್ ಇದೆ, ಹೌದಾ? ಅದಾದ ಮೇಲೆ ಏನೇನಿದೆ ಮೀನಿಂಗ್ಸ್ಗಳು ಏನೇನಿದ್ದಾವೆ ಅದನ್ನು ನೀವು ಅಚ್ಚುಕಟ್ಟಾಗಿ ನೀವು ಓದ್ಕೋಬೇಕಾಗುತ್ತೆ. ಸೊ ಎನಿವೋ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.